ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ ಅಥವಾ ಮಹತ್ವ. ಅಂದರೆ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡೋದ್ರಿಂದ ರಾಜಕೀಯ ಚಿಂತಕರಿಗೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲ ಇದೆ ಅಥವಾ ಪ್ರಯೋಜನ ಇದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಅವಧಿಯ ಮೂಲಕ ತಿಳಿಯಬಹುದಾಗಿದೆ. ರಾಜಕೀಯ ಚಿಂತಕರು, ತತ್ವಜ್ಞಾನಿಗಳು ಪ್ರಸ್ತುತ ಸರ್ಕಾರದ ಕಾರ್ಯಚಟುವಟಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ವ್ಯಕ್ತಪಡಿಸಿರುವಂತಹ ವಿಚಾರಗಳನ್ನು ರಾಜಕೀಯ ಸಿದ್ಧಾಂತಗಳೆಂದು ಕರೆಯಲಾಗಿದೆ. ಅಂದರೆ ಪ್ರಸ್ತುತ ಹಾಲಿ ಇರತಕ್ಕಂಥ ಸರ್ಕಾರಗಳ ಪರವಾಗಿ ಅಥವಾ ವಿರುದ್ಧವಾಗಿ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳನ್ನು ಅಥವಾ ಅಭಿಪ್ರಾಯಗಳನ್ನೇ ರಾಜಕೀಯ ಸಿದ್ಧಾಂತಗಳೆಂದು ಕರೆಯಲಾಗಿದ್ದು, ಈ ಒಂದು ವಿಚಾರಗಳು ಆದರ್ಶವಾಗಿರಬಹುದು ಅಥವಾ ಪ್ರಯೋಗಾತ್ಮಕವಾಗಿಯೂ ಕೂಡ ಇರಬಹುದು. ಇವುಗಳು ಸಮಾಜದಲ್ಲಿ ಬದಲಾವಣೆ ಅಥವಾ ಸುಧಾರಣೆಯನ್ನು ತರ್ತಕ್ಕಂತಹ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿದ್ದು, ಇವು ಸಮಾಜದಲ್ಲಿ ಬದಲಾವಣೆ ಮತ್ತು ಸುಧಾರಣೆಯನ್ನು ತರ್ತಕ್ಕಂಥ ಉದ್ದೇಶದಿಂದ 19 ಮತ್ತು 20ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದವೆನ್ನಬಹುದಾಗಿದೆ. ಅಂದರೆ ಹಲವಾರು ರಾಜಕೀಯ ಸಿದ್ಧಾಂತಗಳು 19 ಮತ್ತು 20ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಅಥವಾ ಸುಧಾರಣೆಯನ್ನು ತರಲಿಕ್ಕೋಸ್ಕರವಾಗಿ ಅಸ್ತಿತ್ವಕ್ಕೆ ಬಂದವುಗಳು ಅಂತ ಹೇಳಬಹುದಾಗಿದೆ. ಪ್ರತಿ ಸಿದ್ಧಾಂತವೂ ಕೂಡ ಮಾನವನ ಜೀವನದ ಮೇಲೆ ಪರಿಣಾಮವನ್ನು ಬೀರುವಂತಹವುಗಳಾಗಿವೆ. ಉದಾಹರಣೆಗೆ ಪ್ರಜಾಪ್ರಭುತ್ವ, ಸಮತಾವಾದ, ಸಮಾಜವಾದ, ವ್ಯಕ್ತಿವಾದ, ಉಪಯುಕ್ತತಾವಾದ, ಉದಾರವಾದ, ಫ್ಯಾಸಿಸಮ್, ನಾಜಿಸಮ್, ಗಾಂಧಿವಾದ ಮೊದಲಾದ ಸಿದ್ಧಾಂತಗಳನ್ನು ನಾವಿಲ್ಲಿ ಉದಾಹರಿಸಬಹುದಾಗಿದೆ. ರಾಜಕೀಯ ಸಿದ್ಧಾಂತಗಳು ಮುಖ್ಯವಾಗಿ ಅನೇಕ ವಿಧದಲ್ಲಿ ಸಮಾಜ ಮತ್ತು ವ್ಯಕ್ತಿ ಮತ್ತು ಸರ್ಕಾರ, ವ್ಯಕ್ತಿ ಮತ್ತು ರಾಜ್ಯ ಮೊದಲಾದವುಗಳ ನಡುವಿನ ಸಂಬಂಧವನ್ನು ವಿವರಿಸ್ತಾ ಹೋಗುತ್ತೆ. ರಾಜ್ಯ ಮತ್ತು ಸರ್ಕಾರ, ರಾಜ್ಯ ಮತ್ತು ವ್ಯಕ್ತಿ, ಹಾಗೇನೇ ವ್ಯಕ್ತಿ ಮತ್ತು ಸರ್ಕಾರ ಇವುಗಳ ನಡುವಿನ ಸಂಬಂಧವನ್ನು ರಾಜಕೀಯ ಸಿದ್ಧಾಂತಗಳು ವಿವರಿಸ್ತವೆ. ಅಲ್ಲದೇನೇನೆ ವ್ಯಕ್ತಿಯ ಹಕ್ಕು ಮತ್ತು ಕರ್ತವ್ಯಗಳನ್ನು ರಕ್ಷಿಸಿಕೊಳ್ಳಲು ಇರುವಂತಹ ಮಾರ್ಗಗಳು ಮೊದಲಾದ ಅಂಶಗಳನ್ನು ಕೂಡ ತಿಳಿಸ್ತಾ ಹೋಗ್ತವೆ. ಅಂದರೆ ವ್ಯಕ್ತಿ ರಾಜ್ಯ ಅಥವಾ ಸರ್ಕಾರ ಹಕ್ಕುಗಳನ್ನು ಕೊಟ್ಟಿರುತ್ತೆ, ಸೌಲಭ್ಯಗಳನ್ನು ಕೊಟ್ಟಿರುತ್ತೆ, ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಇರತಕ್ಕಂತಹ ಮಾರ್ಗಗಳು ಯಾವ್ಯಾವು ಅಂತಕ್ಕಂಥ ಅಂಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಹೋಗ್ತವೆ ರಾಜಕೀಯ ಸಿದ್ಧಾಂತಗಳು. ವಿಶ್ವದ 2ನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಪಾಶ್ಚಿಮಾತ್ಯ ರಾಜಕೀಯ ಶಾಸ್ತ್ರ ಹಲವು ವ್ಯವಸ್ಥಿತ ಸಿದ್ಧಾಂತಗಳ ಪ್ರಭಾವಕ್ಕೆ ಒಳಗಾಗ್ತಾ ಹೋಗುತ್ತೆ. ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ವಿವರಿಸುವಲ್ಲಿ ರಾಜಕೀಯ ಚಿಂತಕರುಗಳು ಹಲವಾರು ಸಿದ್ಧಾಂತಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಇಂತಹ ಸಿದ್ಧಾಂತಗಳಲ್ಲಿ ಕೆಲವರು ರಾಜ್ಯ ಅಂತಕ್ಕಂತಹ ಸಂಸ್ಥೆ ಏನಿದೆ, ವ್ಯಕ್ತಿಯ ಉತ್ತಮ ಜೀವನಕ್ಕೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥ ಆದರ್ಶ ಸಿದ್ಧಾಂತಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಅಂದರೆ ರಾಜ್ಯ ಅಂತಕ್ಕಂತಹ ಸಂಸ್ಥೆ ಮಾನವನ ಉತ್ತಮ ಜೀವನಕ್ಕೆ ಅತ್ಯಂತ ಅವಶ್ಯಕ ಅಂತಕ್ಕಂಥ ಆದರ್ಶ ಸಿದ್ಧಾಂತಗಳನ್ನು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಮಂಡಿಸಿದರೆ, ಮತ್ತೆ ಕೆಲವು ಚಿಂತಕರು ರಾಜ್ಯ ಅಂತಕ್ಕಂತಹ ಸಂಸ್ಥೆ ಅವಶ್ಯಕ ಪೀಡೆ ಅಥವಾ ಕೆಡುಕು, ಸ್ಟೇಟ್ ಈಸ್ ನೆಸಸರಿ ಈವಿಲ್ ಅಂತಕ್ಕಂತಹ, ರಾಜ್ಯವೇ ಬೇಡ ಅಂತಕ್ಕಂಥ ಅರಾಜಕತಾ ಸಿದ್ಧಾಂತಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಇವರು ರಾಜ್ಯದ ಸರ್ವವ್ಯಾಪಿ ಅಧಿಕಾರವನ್ನು ಖಂಡಿಸಿದ್ದಾರೆ. ಹಾಗೆಯೇ ರಾಜ್ಯದ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಥವಾ ಮಿತಿಗೊಳಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಮಂಡಿಸಿದ್ದಾರೆ. ಇಂತಹ ಸಿದ್ಧಾಂತಗಳಲ್ಲಿ ಉದಾರವಾದಿ ಸಿದ್ಧಾಂತ, ಸಮಾಜವಾದಿ ಸಿದ್ಧಾಂತಗಳು ಬಹಳ ಪ್ರಮುಖವಾದಂಥವುಗಳಾಗಿವೆ. ಉದಾರವಾದಿ ಸಿದ್ಧಾಂತಿಗಳು ಮುಖ್ಯವಾಗಿ ವ್ಯಕ್ತಿಗೆ ಪ್ರಮುಖ ಸ್ಥಾನವನ್ನು ನೀಡುತ್ತಾರೆ. ವ್ಯಕ್ತಿವಾದದಲ್ಲಿ ನಂಬಿಕೆಯನ್ನು ಕೂಡ ಉದಾರವಾದ ಹೊಂದಿದೆ. ಬಟ್ ಸಮಾಜವಾದ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ರಾಜ್ಯಶಾಸ್ತ್ರದ ಅಧ್ಯಯನದ ದೃಷ್ಟಿಯಿಂದ ರಚನೆಯಾದಂಥ ರಾಜಕೀಯ ಸಿದ್ಧಾಂತಗಳು ರಾಜ್ಯದ ಗುರಿಗಳು ಹಾಗೂ ಸಾಧನಾ ಮಾರ್ಗಗಳನ್ನು ವಿವರಿಸುವಲ್ಲಿ ಕೆಲವು ಸಿದ್ಧಾಂತಗಳು ತತ್ವ ಅಥವಾ ಆದರ್ಶ ಹಾಗೆಯೇ ಊಹೆಗಳನ್ನು ಆಧರಿಸಿದರೆ, ಮತ್ತೆ ಕೆಲವೊಂದು ಸಿದ್ಧಾಂತಗಳು ವೈಜ್ಞಾನಿಕ ದೃಷ್ಟಿಕೋನವನ್ನು ಕೂಡ ಹೊಂದಿದವುಗಳಾಗಿವೆ. ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಆಧುನಿಕ ವಿಧಾನದವರೆಗಿನ
ಎಲ್ಲ ವಿಚಾರಗಳನ್ನು ಕೂಡ ಒಳಗೊಂಡಿದ್ದು ಆಧುನಿಕ ರಾಜಕೀಯ ಚಿಂತಕರು ತಮ್ಮ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ನೀಡಿದ್ದಾರೆ. ರಾಜಕೀಯ ವಿದ್ಯಮಾನಗಳನ್ನು ವಿಶ್ಲೇಷಣೆ ಮಾಡುವಲ್ಲಿ ಅಗತ್ಯವಾದಂಥ ವಿಷಯ ಸಾಮಗ್ರಿಗಳನ್ನು ಸಂಗ್ರಹಿಸಕ್ಕಂಥ ವಿಧಾನಗಳಲ್ಲಿ ಈ ಒಂದು ಸಿದ್ಧಾಂತಗಳು ರಾಜಕೀಯ ವಿದ್ಯಮಾನಗಳನ್ನು ವ್ಯಾಪಕ ದೃಷ್ಟಿಕೋನದಲ್ಲಿ ಅರಿತುಕೊಳ್ತಕ್ಕಂಥದ್ದು ಸಮಕಾಲೀನ ರಾಜಕೀಯ ಸಿದ್ಧಾಂತಗಳ ಪ್ರಮುಖ ಉದ್ದೇಶವಾಗಿದೆ. ರಾಜಕೀಯ ವರ್ತನೆ, ಮತದಾರನ ವರ್ತನೆ, ನಾಯಕತ್ವ, ರಾಜಕೀಯ ಪಕ್ಷಗಳು ಮುಂತಾದವುಗಳ ಅಧ್ಯಯನಕ್ಕೆ ಆಧುನಿಕ ರಾಜಕೀಯ ಸಿದ್ಧಾಂತಗಳು ಸಾಕಷ್ಟು ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗಾದರೆ ಈ ಒಂದು ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ, ಯಾವ ಒಂದು ಕಾರಣಗಳಿಗೋಸ್ಕರ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕು, ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಕೆಲವೊಂದು ಅಂಶಗಳನ್ನು ಪರಿಶೀಲಿಸುವ ಮೂಲಕ ಈ ಒಂದು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ನಾವುಗಳು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಮೊದಲನೇ ಅಂಶ ಏನಪ್ಪ ಅಂತಂದರೆ ರಾಜಕೀಯ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು, ಅಂಡರ್ಸ್ಟ್ಯಾಂಡಿಂಗ್ ದಿ ಪೊಲಿಟಿಕಲ್ ಇಶ್ಯೂಸ್. ಅಂದರೆ ರಾಜಕೀಯ ಘಟನೆಗಳು, ರಾಜ್ಯದಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ರಾಜಕೀಯ ಘಟನೆಗಳೇನಿರ್ತವೆ ಆ ರಾಜಕೀಯ ಘಟನಾವಳಿಗಳನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ ಗತಕಾಲದ ರಾಜಕೀಯ ಘಟನೆಗಳು ಮತ್ತು ಹೊಸದಾಗಿ ಈಗ ಪ್ರಸ್ತುತ ಇರತಕ್ಕಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಘಟನೆಗಳು ಸಂಭವಿಸಿದಾಗ ಅವೆಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅರ್ಥ ಮಾಡ್ಕೊಳ್ಳೋದಲ್ದೇನೆ ಗತಕಾಲದ ರಾಜಕೀಯ ಸಿದ್ಧಾಂತಗಳು ಮತ್ತು ಹೊಸ ಸಿದ್ಧಾಂತಗಳನ್ನು ಅನ್ವೇಷಣೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ರಾಜಕೀಯ ಸಂಸ್ಥೆಗಳ ವಿಶ್ಲೇಷಣೆಗೆ, ಸಂಶೋಧನೆಗೆ, ರಾಜಕೀಯ ಸಂಸ್ಥೆಗಳ ವಿಶ್ಲೇಷಣೆ ಮತ್ತು ಸಂಶೋಧನೆಗೂ ಕೂಡ ಈ ಒಂದು ರಾಜಕೀಯ ಸಿದ್ಧಾಂತ ಸಹಾಯಕವಾಗುತ್ತೆ. ಸಂಶೋಧನೆ ರಾಜಕೀಯ ಸಿದ್ಧಾಂತಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಹೋಗುತ್ತೆ. ರಾಜಕೀಯ ಚಿಂತಕರು ರಾಜಕೀಯ ನೈತಿಕ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂದರೆ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಕೂಡ ಯಾವ ವ್ಯವಸ್ಥೆಯಲ್ಲಿ ಯಾವೆಲ್ಲ ಘಟನಾವಳಿಗಳು ಸಂಭವಿಸಿದಾವೆ, ರಾಜಕೀಯ ಘಟನೆಗಳು ನಡೆದಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ, ಅದರ ಆಧಾರದ ಮೇಲೆ ಹೊಸದಾದಂಥ ರಾಜಕೀಯ ಸಿದ್ಧಾಂತಗಳನ್ನು ಅಭಿವೃದ್ಧಿಗೊಳಿಸೋದಕ್ಕೂ ಕೂಡ ಈ ಒಂದು ರಾಜಕೀಯ ಸಿದ್ಧಾಂತದಿಂದ ಸಾಕಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ರಾಜಕೀಯ ಘಟನಾವಳಿಗಳನ್ನು ಮನುಷ್ಯರು ಅಥವಾ ಮಾನವರು ಅರ್ಥ ಮಾಡ್ಕೊಳ್ಳೋದಕ್ಕೆ, ರಾಜಕೀಯ ಚಿಂತಕರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಿಂದ ಸಾಕಷ್ಟು ಅನುಕೂಲವಾಗುತ್ತೆ. ಇದು ಮೊದಲ ಅನುಕೂಲ. ಇನ್ನು ಎರಡನೆಯದು ಕಲ್ಪನೆಗೆ ಸಹಾಯಕ. ಕಲ್ಪನೆಗೆ ಸಹಾಯಕ, ಎಲ್ಪ್ಸ್ ಟು ಅಸಂಪ್ಷನ್. ಪ್ರತಿಯೊಂದು ಸಿದ್ಧಾಂತವೂ ಕೂಡ ಯಾವುದಾದರೊಂದು ಆಧಾರ ಕಲ್ಪನೆಯ ಮೇಲೆ ಆಧಾರವಾಗಿರುತ್ತೆ. ಆ ಒಂದು ಆಧಾರ ಕಲ್ಪನೆ ಕೇವಲ ಕಾಲ್ಪನಿಕವಾಗಿದ್ದು ವಿಮರ್ಶೆ ಮತ್ತು ತಿದ್ದುಪಡಿಗೆ ಮುಕ್ತವಾಗಿರುತ್ತೆ. ಹಾಗೇನೇ ರಾಜಕೀಯ ಸಿದ್ಧಾಂತಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನಮಗೆ ತಿಳಿಯೋದೇನಪ್ಪ ಅಂತಂದರೆ, ಎಲ್ಲ ರಾಜಕೀಯ ಚಿಂತಕರು ಕೂಡ ಮಾನವನ ರಾಜಕೀಯ ಜೀವನದ ಜಟಿಲತೆಗಳನ್ನು, ಸಮಸ್ಯೆಗಳನ್ನು ಹೊರತೆಗೆಯುವಲ್ಲಿ ತಮ್ಮದೇ ಆದಂತಹ ವಿಧಾನಗಳನ್ನು, ಕಲ್ಪನೆಗಳನ್ನು ಮುಂದಿಟ್ಟಿದ್ದಾರೆ. ಆದ್ದರಿಂದ ನಿರ್ದಿಷ್ಟವಾಗಿ ಯಾವುದೇ ಒಂದು ಕಲ್ಪನೆಯನ್ನು ಸರಿ ಅಥವಾ ತಪ್ಪು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅಥವಾ ಹೇಳಲಿಕ್ಕೆ ಸಾಧ್ಯವಾಗೋಲ್ಲ. ಆದರೆ ರಾಜಕೀಯ ಸಿದ್ಧಾಂತಗಳು ವಿವೇಚನಾಹೀನ ಸಿದ್ಧಾಂತಗಳನ್ನು ನಾಶ ಮಾಡುವುದಲ್ಲದೆ ನೂತನ ಸಿದ್ಧಾಂತಗಳ ಬೆಳವಣಿಗೆಗೂ ಕೂಡ ಏನು ಸಾಧ್ಯವಾಗುತ್ತೆ ಅಥವಾ ಬುನಾದಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ರಾಜಕೀಯ ಸಿದ್ಧಾಂತ ಕಲ್ಪನೆ ಮತ್ತು ಕಾರ್ಯಾಚರಣೆಯ ಕಲ್ಪನೆಗೆ ಹಾಗೆಯೇ ತಾರ್ಕಿಕ ಸಂಬಂಧಗಳನ್ನು ರೂಪಿಸಲಿಕ್ಕೆ ರಾಜ್ಯಶಾಸ್ತ್ರಜ್ಞರಿಗೆ ಸಾಕಷ್ಟು ಉಪಯೋಗವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಮೂರನೆಯ ಅಂಶ, ಇಟ್ ಹೆಲ್ಪ್ಸ್ ಟು ಪ್ರೋಗ್ರೆಸ್ ಟು ದಿ ಪೊಲಿಟಿಕಲ್ ಸೈನ್ಸ್. ರಾಜಕೀಯ ಸಿದ್ಧಾಂತ ನಮ್ಮ ರಾಜ್ಯಶಾಸ್ತ್ರದ ಪ್ರಗತಿಗೂ ಕೂಡ ಸಾಕಷ್ಟು ಪೂರಕವಾಗಿರ್ತಕ್ಕಂಥದ್ದನ್ನು ಅಥವಾ ಸಹಾಯಕವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ರಾಜಕೀಯ ಸಿದ್ಧಾಂತ ರಾಜ್ಯಶಾಸ್ತ್ರದ ಪ್ರಗತಿಗೆ ಬಹುದೊಡ್ಡ ಕೊಡುಗೆ ಅಂತ ಹೇಳಬಹುದಾಗಿದೆ. ಉದಾಹರಣೆಗೆ ಆಧುನಿಕ ಪ್ರಜಾಪ್ರಭುತ್ವದ ಸಮಸ್ಯೆಗಳನ್ನು ಟೀಕಿಸಲಿಕ್ಕೆ, ಹಾಗೇನೇ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅಥವಾ ಪರಿಹರಿಸಲಿಕ್ಕೆ ಪ್ಲೇಟೋನ ಸಿದ್ಧಾಂತ ಪೂರಕವಾಗುತ್ತೆ. ಅಂದರೆ ಗತಕಾಲದ ಚಿಂತಕರ ಚಿಂತನೆಗಳು, ಅಂದರೆ ರಾಜಕೀಯ ಚಿಂತಕರ ಚಿಂತನೆಗಳು ರಾಜಕೀಯ ಸಿದ್ಧಾಂತಕ್ಕೆ ಅಗತ್ಯವಾಗಿ ಮಾಹಿತಿಯನ್ನು ನೀಡ್ತವೆ. ಇವರು ನೀಡಿರ್ತಕ್ಕಂಥ ಅಂಕಿಅಂಶಗಳು ಹೊಸ
ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಮತ್ತು ಚಿಂತನೆಗಳು ಹೊಸ ಸಂಶೋಧನೆಗೆ ಸಹಾಯಕವಾಗುತ್ತೆ. ಹಾಗಾದರೆ ಗತಕಾಲದ ರಾಜಕೀಯ ಘಟನಾವಳಿಗಳನ್ನು, ಅಂಕಿಅಂಶಗಳನ್ನು, ಮಾಹಿತಿಯನ್ನು ಬೇಸಾಗಿಟ್ಕೊಂಡು ಹೊಸ ಸಂಶೋಧನೆಗಳನ್ನು ಮಾಡಲಿಕ್ಕೆ ರಾಜಕೀಯ ಸಿದ್ಧಾಂತ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ಇದರ ಮೂಲಕ ಅಂದರೆ ಗತಕಾಲದ ಘಟನಾವಳಿಗಳನ್ನು, ರಾಜಕೀಯ ವಿಚಾರಧಾರೆಗಳನ್ನು, ಸಿದ್ಧಾಂತಗಳನ್ನು ಬೇಸಾಗಿಟ್ಕೊಂಡು ಹೊಸದಾದಂಥ ರಾಜಕೀಯ ಸಿದ್ಧಾಂತಗಳನ್ನು ರೂಪಿಸಲಿಕ್ಕೆ ರಾಜ್ಯಶಾಸ್ತ್ರಜ್ಞರಿಗೆ ಸಾಕಷ್ಟು ನೆರವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದು ರಾಜ್ಯಶಾಸ್ತ್ರದ ಪ್ರಗತಿಗೆ ಪೂರಕವಾಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಅಂಶದ ಮೂಲಕ ಹೇಳಬಹುದಾಗಿದೆ. ಹಾಗೇನೇ ಅಭಿಪ್ರಾಯಗಳ ವಿಶ್ಲೇಷಣೆ ಅಥವಾ ಕ್ರೋಢೀಕರಣಕ್ಕೆ ನೆರವು, ಹೆಲ್ಪ್ಸ್ ಟು ಇಂಟರ್ಪ್ರಿಟೇಷನ್ ಆಫ್ ವ್ಯೂಸ್. ಅಂದರೆ ರಾಜಕೀಯ ಸಿದ್ಧಾಂತಕರು ಅಥವಾ ರಾಜಕೀಯ ಚಿಂತಕರು ರಾಜಕೀಯ ಘಟನಾವಳಿಗಳನ್ನು ವಿವಿಧ ವಿಧಾನಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಒಂದೇ ವಿಷಯದ ಬಗ್ಗೆ ನಾನಾ ರೀತಿಯ ಅಭಿಪ್ರಾಯಗಳು ಮೂಡಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ನೆರವಾಗುತ್ತೆ. ಈ ಒಂದು ಅಭಿಪ್ರಾಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಸೂಕ್ತವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದಲೇ ಕಾರ್ಲ್ ಪಾಪರ್ ಅಂತಕ್ಕಂತಹ ಚಿಂತಕ ಏನು ಹೇಳ್ತಾನೆ, ಸಿದ್ಧಾಂತಗಳನ್ನು ಅಭಿಪ್ರಾಯಗಳ ಕ್ರೋಢೀಕರಣ ಅಂತ ಹೇಳಿಬಿಟ್ಟು ಕರೀತಾ ಹೋಗ್ತಾನೆ. ಸಿದ್ಧಾಂತಗಳನ್ನು ಅಭಿಪ್ರಾಯಗಳ ಕ್ರೋಢೀಕರಣ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಅಭಿಪ್ರಾಯಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅಥವಾ ನೆರವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಹಲವಾರು ಸಂಕೀರ್ಣ ಪರಿಸ್ಥಿತಿಗಳಿಂದ ರಾಜಕೀಯ ಘಟನೆಗಳು ಉದ್ಭವಿಸ್ತಾ ಹೋಗುತ್ತೆ. ರಾಜಕೀಯ ಸಿದ್ಧಾಂತಿಗಳು ಆ ಒಂದು ಘಟನೆಗಳನ್ನು ವಿವಿಧ ಹಂತಗಳಲ್ಲಿ ವಿವಿಧ ವಿಧಾನಗಳನ್ನು ವಿವರಿಸುವ ಮೂಲಕ ವಿವರಿಸ್ತಾ ಹೋಗ್ತಾರೆ. ಇದರಿಂದಾಗಿ ಒಂದೇ ವಿಷಯದ ಬಗ್ಗೆ ನಾನಾ ಅಭಿಪ್ರಾಯಗಳು, ವಿಭಿನ್ನವಾದಂಥ ಅಭಿಪ್ರಾಯಗಳು ಮೂಡಿ ಬರಲಿಕ್ಕೆ ಸಾಧ್ಯವಾಗುತ್ತೆ, ನೆರವಾಗುತ್ತೆ. ಆಗ ಯಾವ ಅಭಿಪ್ರಾಯ ಸಂದರ್ಭಕ್ಕೆ ಸೂಕ್ತವಾಗಿರುತ್ತೋ ಅದನ್ನು ಅಳವಡಿಸಿಕೊಳ್ಳಬಹುದಾಗಿರುತ್ತೆ. ಆದ್ದರಿಂದಲೇ ಕಾರ್ಲ್ ಪಾಪರ್ ಅವರು ಸಿದ್ಧಾಂತಗಳನ್ನು ಅಭಿಪ್ರಾಯ ಕ್ರೋಢೀಕರಣ ಅಂತ ಹೇಳಿಬಿಟ್ಟು ವಿವರಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಒನ್, ಸೈದ್ಧಾಂತಿಕ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರೊವೈಡ್ಸ್ ಅ ಥಿಯರಿಟಿಕಲ್ ಫ್ರೇಮ್ವರ್ಕ್. ಸಂಶೋಧನೆಗೆ ನಿರ್ದಿಷ್ಟವಾದಂತಹ ಚೌಕಟ್ಟು ಅಂದರೆ ಒಂದು ಲಿಮಿಟೇಷನ್ ಅಂತಕ್ಕಂಥದ್ದು, ಒಂದು ಫ್ರೇಮ್ವರ್ಕ್ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಸಂಶೋಧಕನಿಗೆ ಮಾರ್ಗದರ್ಶಿಯಾಗಿ ಒಂದು ಸೈದ್ಧಾಂತಿಕ ಚೌಕಟ್ಟಿದ್ದರೆ ಮಾಹಿತಿಯನ್ನು ಸರಿಯಾದ ಕ್ರಮದಲ್ಲಿ ಹೊಂದಿಸಲಿಕ್ಕೆ ನೆರವಾಗುತ್ತೆ. ವಸ್ತುಕ್ರಮ ಸರಿಯಾಗಿದ್ದಲ್ಲಿ ಸಾಮಾನ್ಯೀಕರಣಕ್ಕೂ ನಿಜಕ್ಕೂ ಸುಲಭವಾಗುತ್ತೆ. ಆದ್ದರಿಂದಾಗಿ ಸಂಶೋಧನೆ ನಿರೀಕ್ಷಿತವಾದಂಥ ಮಟ್ಟಕ್ಕೆ ಹೊಂದಿದ್ದು ಅವಲಂಬನಾರ್ಹವಾಗುತ್ತೆ. ಹಾಗೇನೇ ಇದು ಆದ್ದರಿಂದಾಗಿ ಸೈದ್ಧಾಂತಿಕ ಚೌಕಟ್ಟನ್ನು ಕೂಡ ಸಂಶೋಧಕನಿಗೆ ಒದಗಿಸ್ತಾ ಹೋಗುತ್ತೆ. ಅಂದರೆ ಸಂಶೋಧನೆಗೆ ನಿರ್ದಿಷ್ಟವಾದಂತಹ ಚೌಕಟ್ಟನ್ನು, ಮಾರ್ಗದರ್ಶನವನ್ನು ರಾಜಕೀಯ ಸಿದ್ಧಾಂತ ನೀಡ್ತಾ ಹೋಗುತ್ತೆ. ಇದರಿಂದ ಒಬ್ಬ ಸಂಶೋಧಕನ ಸಂಶೋಧನೆ ನಿರೀಕ್ಷಿತವಾದಂಥ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಈ ಮೂಲಕ ಹೊಸ ಸಿದ್ಧಾಂತಗಳು ರಾಜ್ಯಶಾಸ್ತ್ರದಲ್ಲಿ ಉಗಮವಾಗಿ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವನ್ನಾಗಿಸಲಿಕ್ಕೆ ಮತ್ತೊಂದು ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ವಿವರಿಸತಕ್ಕಂಥ ಮತ್ತೊಂದು ಅಂಶ ಅಂತಂದರೆ ಮುಖ್ಯವಾಗಿ ರಾಜಕೀಯ ಸಿದ್ಧಾಂತದ ಮಹತ್ವದಲ್ಲಿ 6ನೆಯ ಅಂಶ ಡಿಸ್ಕವರಿ ಆಫ್ ನ್ಯೂ ಐಡಿಯಾಸ್. ಕಲ್ಪನೆಗಳ ಆವಿಷ್ಕಾರಕ್ಕೆ ನಾಂದಿ. ಒಂದು ಸಮಗ್ರ ಸಂಪೂರ್ಣ ರಾಜಕೀಯ ಸಿದ್ಧಾಂತ ಎಲ್ಲ ಪ್ರಮುಖ ರಾಜಕೀಯ ಸಮಸ್ಯೆಗಳ ಸಂಪೂರ್ಣ ಚಿತ್ರಣವನ್ನು ನೀಡುತ್ತೆ. ಉದಾಹರಣೆಗೆ ಲೆನಿನ್ ಹೇಳೋ ಹಾಗೆ ಕಾರ್ಯಕಾರಿ ಸಿದ್ಧಾಂತ ಇಲ್ಲದಿದ್ದ ಪಕ್ಷದಲ್ಲಿ ಕ್ರಾಂತಿಕಾರಿ ಸಂಘರ್ಷ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಸಿದ್ಧಾಂತದಿಂದ ಹೊಸ ವಿಚಾರ, ಹೊಸ ಆಯಾಮ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಕಲ್ಪನೆಗಳ ಆಧಾರದ ಮೇಲೇ ಹೊಸ ಆವಿಷ್ಕಾರಗಳನ್ನು, ಹೊಸ ವಿಚಾರಗಳನ್ನು, ಹೊಸ ಆಯಾಮಗಳನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಜಕೀಯ ಸಿದ್ಧಾಂತ ಕಲ್ಪನೆಗಳ ಆವಿಷ್ಕಾರಕ್ಕೂ ಕೂಡ ನಾಂದಿಯನ್ನು ಆಡ್ತಾ ಹೋಗುತ್ತೆ. ಮತ್ತೊಂದು ಪ್ರಾಮುಖ್ಯತೆಯನ್ನು ವಿವರಿಸ್ತಕ್ಕಂಥ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯನ್ನು ವಿವರಿಸ್ತಕ್ಕಂಥ ಮತ್ತೊಂದು ಅಂಶ ಅಂತಂದರೆ ಅಧ್ಯಯನ ವಿಷಯದ ಮಾನ್ಯತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ದಿ ಡಿಸಿಪ್ಲೈನ್. ರಾಜ್ಯಶಾಸ್ತ್ರವನ್ನು ಒಂದು ಪ್ರಮುಖವಾದಂತಹ ಅಧ್ಯಯನ ವಿಷಯವನ್ನಾಗಿ ಬೆಳೆಸಲಿಕ್ಕೆ ರಾಜಕೀಯ ಸಿದ್ಧಾಂತದ ಪಾತ್ರ ತುಂಬಾ ಮಹತ್ವವಾದುದು. ಸಿದ್ಧಾಂತ ಅಧ್ಯಯನ ವ್ಯಾಪ್ತಿಯನ್ನು ನಿರ್ಧರಿಸುವುದೇ ಅಲ್ಲದೆ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ದಾರಿದೀಪವಾಗುತ್ತೆ. ಅಂದರೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಜೊತೆಗೆ ಅದನ್ನು ಅನಾಲಿಸಿಸ್ ಅಥವಾ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ
ಈ ರಾಜಕೀಯ ಸಿದ್ಧಾಂತ ದಾರಿದೀಪವಾಗುತ್ತೆ. ನಾವಿಕನಿಗೆ ದಿಕ್ಸೂಚಿ ಅಂದರೆ ಒಂದು ಸಮುದ್ರದಲ್ಲಿ ಪ್ರಯಾಣಿಸಬೇಕಾದಾಗ ತನ್ನ ಸರಿಯಾದಂತಹ ಒಂದು ಡೆಸ್ಟಿನೇಷನನ್ನು ತಲುಪಬೇಕಾದ್ರೆ ನಾವಿಕನಿಗೆ ದಿಕ್ಸೂಚಿ ಹೇಗೆ ಅವಶ್ಯಕವೋ ರಾಜಕೀಯ ಸಿದ್ಧಾಂತವೂ ಕೂಡ ರಾಜ್ಯಶಾಸ್ತ್ರಕ್ಕೆ ಅಷ್ಟೇ ಅತ್ಯವಶ್ಯಕ. ಹಾಗಾಗಿ ರಾಜಕೀಯ ಸಿದ್ಧಾಂತಗಳು ರಾಜ್ಯಶಾಸ್ತ್ರದ ಅಧ್ಯಯನದ ಮಾನ್ಯತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಹಾಗೇನೇ ಮತ್ತೊಂದು ಅಂಶ ರಾಜ್ಯ ಮತ್ತು ಸರ್ಕಾರಗಳ ತಾರ್ಕಿಕ ಅಧ್ಯಯನ. ರಾಜಕೀಯ ಸಿದ್ಧಾಂತ ರಾಜ್ಯ ಮತ್ತು ಸರ್ಕಾರಗಳ ಕುರಿತು ಚಿಂತಿಸ್ತಕ್ಕಂತಹ ತಾರ್ಕಿಕ ಅಧ್ಯಯನವಾಗಿದೆ. ರಾಜ್ಯದ ಹುಟ್ಟು, ರಾಜ್ಯ ಹೇಗೆ ಉಗಮವಾಯಿತು, ರಾಜ್ಯದ ಬೆಳವಣಿಗೆ, ಯಾವ ರೀತಿಯಾಗಿ ವಿಕಸನವನ್ನು ಹೊಂತು ರಾಜ್ಯದ ಗುರಿಗಳು ಮತ್ತು ಕಾರ್ಯಗಳೇನು, ರಾಜ್ಯಕ್ಕೆ ಸಂಬಂಧಿಸಿದಂತಹ ಚರ್ಚೆಗಳು, ಸರ್ಕಾರದ ಪದ್ಧತಿಗಳು, ಉದಾಹರಣೆಗೆ ಪ್ರಜಾಪ್ರಭುತ್ವ, ಸಮತಾವಾದ, ಸಮಾಜವಾದ, ಉದಾರವಾದ, ವ್ಯಕ್ತಿವಾದ, ಫ್ಯಾಸಿಸಂ, ನಾಜಿಸಂ, ವಸಾಹತುಶಾಹಿವಾದ, ರಾಷ್ಟ್ರೀಯವಾದ ಇತ್ಯಾದಿ. ಹಾಗೇನೇ ರಾಜ್ಯದ ಪರಮಾಧಿಕಾರ, ಕಾನೂನು ಮುಂತಾದವುಗಳ ಬಗೆಗಿನ ಅಧ್ಯಯನಕ್ಕೆ ಸೂಕ್ತವಾದಂಥ ಮಾಹಿತಿಯನ್ನು ರಾಜಕೀಯ ಸಿದ್ಧಾಂತಗಳು ಒದಗಿಸ್ತಾ ಹೋಗುತ್ತೆ. ಹಾಗಾದರೆ ರಾಜ್ಯ ಮತ್ತು ಸರ್ಕಾರಗಳನ್ನು ಕುರಿತು ತಾರ್ಕಿಕವಾಗಿ ಅಧ್ಯಯನವನ್ನು ಮಾಡೋಕ್ಕೂ ಕೂಡ ಈ ಒಂದು ರಾಜಕೀಯ ಸಿದ್ಧಾಂತ ಸಾಕಷ್ಟು ನೆರವನ್ನು ಒದಗಿಸ್ತಾ ಹೋಗುತ್ತೆ. ಹಾಗೇನೇ ಮತ್ತೊಂದು ಪ್ರಾಮುಖ್ಯತೆಯನ್ನು ವಿವರಿಸ್ತಕ್ಕಂಥ ಅಂಶ ಮೌಲ್ಯಗಳು ಮತ್ತು ವಾಸ್ತವಿಕ ಅಂಶಗಳ ಜೋಡಣೆಗೆ ಸಹಾಯಕ. ಮೌಲ್ಯಗಳು ಮತ್ತು ವಾಸ್ತವಿಕ ಅಂಶಗಳ ಜೋಡಣೆಗೆ ಸಹಾಯಕ. ರಾಜಕೀಯ ಸಿದ್ಧಾಂತ ಮೌಲ್ಯಗಳನ್ನು ಹಾಗೂ ವಾಸ್ತವಿಕ ಅಂಶಗಳನ್ನು ಬೆಸೆಯುವಂತಹ ಸಾಧನವಾಗಿದೆ. ಉದಾಹರಣೆಗೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ರವರ ಸಿದ್ಧಾಂತಗಳು ಸಮಕಾಲೀನ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರಿವೆ. ರಾಜಕೀಯ ಸಿದ್ಧಾಂತ ಮೌಲ್ಯ ಹಾಗೂ ವಾಸ್ತವಿಕ ಅಂಶಗಳ ಮೂಲಕ ನಿರ್ಧರಿಸಲ್ಪಡುತ್ತೆ. ಹಾಗಾಗಿ ಮೌಲ್ಯಗಳು ಮತ್ತು ವಾಸ್ತವಿಕ ಅಂಶಗಳ ಜೋಡಣೆಗೂ ಕೂಡ ಈ ಒಂದು ರಾಜಕೀಯ ಸಿದ್ಧಾಂತ ಸಾಕಷ್ಟು ನೆರವನ್ನು ನೀಡ್ತಾ ಹೋಗುತ್ತೆ. ಇನ್ನು 10ನೆಯ ಅಂಶ ಜ್ಞಾನಾರ್ಜನೆಗೆ ಅವಕಾಶ. ಹೆಲ್ಪ್ಸ್ ಟು ಅಕ್ವೈರಿಂಗ್ ನ್ಯೂ ನಾಲೆಡ್ಜ್ ಅಥವಾ ಅಕ್ವಿಸಿಷನ್ ಆಫ್ ನಾಲೆಡ್ಜ್. ರಾಜಕೀಯ ಸಿದ್ಧಾಂತ ಕೇವಲ ರಾಜ್ಯಶಾಸ್ತ್ರಕ್ಕೆ ಮಾತ್ರ ಸೀಮಿತವಲ್ಲ. ಒಂದು ಸಿದ್ಧಾಂತ ಭವಿಷ್ಯದಲ್ಲಿ ನೆರವಾಗ್ತಕ್ಕಂಥ ಹೊಸ ವಿಚಾರಗಳನ್ನು ಹೊರತೆಗೆಯೋದಕ್ಕೆ ಸಾಧ್ಯವಾಗುತ್ತೆ. ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ರಾಜಕೀಯ ಸಿದ್ಧಾಂತ ಆಲೋಚಿಸುವಂತೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ರಾಜಕೀಯ ಸಿದ್ಧಾಂತಗಳನ್ನು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥವರು ಅಭ್ಯಸಿಸಿದೆ ಆದಲ್ಲಿ ಸಾಕಷ್ಟು ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ನೆರವನ್ನು ರಾಜಕೀಯ ಸಿದ್ಧಾಂತ ನೀಡ್ತಾ ಹೋಗುತ್ತೆ. ಉದಾಹರಣೆಗೆ ಉದಾರವಾದ, ವ್ಯಕ್ತಿವಾದ, ಸಮಾಜವಾದ, ಸಮತಾವಾದ, ಪ್ರಜಾಪ್ರಭುತ್ವ ಎಲ್ಲವುಗಳ ಬಗೆಗೂ ಕೂಡ ಸಂಪೂರ್ಣವಾದಂಥ ಜ್ಞಾನವನ್ನು ಒದಗಿಸ್ತಾ ಹೋಗುತ್ತೆ ರಾಜಕೀಯ ಸಿದ್ಧಾಂತ. ಹಾಗೇನೇ ಗಣ್ಯರು ತಾವು ಹೊಂದಿರತಕ್ಕಂಥ ಅಧಿಕಾರವನ್ನು ಉಳಿಸ್ಕೊಂಡು ಆ ಒಂದು ಅಧಿಕಾರವನ್ನು ರಕ್ಷಣೆ ಮಾಡಿಕೊಂಡು ಹೋಗೋದಕ್ಕೂ ಕೂಡ ಸಾಕಷ್ಟು ನೆರವನ್ನು ರಾಜಕೀಯ ಸಿದ್ಧಾಂತ ನೀಡ್ತಾ ಹೋಗುತ್ತೆ. ಈ ಎಲ್ಲ ಅಂಶಗಳು ಕೂಡ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ವಿವರಿಸ್ತಕ್ಕಂಥ ಅಂಶಗಳಾಗಿದ್ದಾವೆ. ರಾಜಕೀಯ ಸಿದ್ಧಾಂತವು ಸ್ವಲ್ಪ ಮಟ್ಟಿಗೆ ಇತಿಹಾಸವು, ತಾತ್ವಿಕ ಚಿಂತನೆಯು ಹಾಗೂ ವಿಜ್ಞಾನವೂ ಕೂಡ ಆಗಿದೆ. ಜಾರ್ಜ್ ಸಬೈನ್ ಅಂತಕ್ಕಂತಹ ಚಿಂತಕ ರಾಜಕೀಯ ಸಿದ್ಧಾಂತವನ್ನು ಇತಿಹಾಸ ಅಂತೇಳ್ಬಿಟ್ಟು ಪ್ರತಿಪಾದಿಸಿದ್ದರೂ ಕೂಡ ಎಲ್ಲ ಇತಿಹಾಸ ರಾಜಕೀಯ ಸಿದ್ಧಾಂತವಲ್ಲ. ಹಾಗೇನೇ ಪ್ರೊಫೆಸರ್ ಎಲ್.ಎಸ್. ರಾಥೋರ್ ಹೇಳ್ತಾ ಹೋಗ್ತಾರೆ, ಇತಿಹಾಸವನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದಲ್ಲಿ ರಾಜಕೀಯ ಸಿದ್ಧಾಂತ ತನ್ನ ಆಕರ್ಷಣೆಯನ್ನೇ ಕಳೆದುಕೊಂಡು ಬಿಡುತ್ತೆ. ರಾಜಕೀಯ ಸಿದ್ಧಾಂತವು ಐತಿಹಾಸಿಕ ಕಾಲ, ಸಂದರ್ಭ, ಸನ್ನಿವೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗೆಯೇ ರಾಜಕೀಯ ಸಿದ್ಧಾಂತವು ತಾತ್ವಿಕ ಚಿಂತನೆಯೂ ಕೂಡ ಆಗಿದೆ. ಕೆಲವು ವಿಷಯಗಳನ್ನು ವಿವರಿಸದೆ ಅದರ ಹಿಂದಿರತಕ್ಕಂಥ ಚಿಂತನೆಯನ್ನು ಮೌಲ್ಯೀಕರಿಸ್ತಾ ಹೋಗುತ್ತೆ. ಹಾಗೆಯೇ ಲಿಯೋ ಸ್ಟ್ರಾಸ್ ಅಂತಕ್ಕಂತಹ ಚಿಂತಕರು ಕೂಡ ಹೇಳ್ತಾರೆ, ಏನಪ್ಪ ಅಂತಂದರೆ ರಾಜಕೀಯ ಸಿದ್ಧಾಂತ ಅಭಿಪ್ರಾಯ ಆಧಾರಿತ ವಿಷಯವಾಗಿರದೆ ಮುಖ್ಯವಾಗಿ ರಾಜಕೀಯ ವಸ್ತು ವಿಷಯದ ನಿಜವಾದ ಸ್ವರೂಪದ ಜ್ಞಾನವಾಗಿದೆ. ಹಾಗಾಗಿ ಅದು ತಾತ್ವಿಕ ಚಿಂತನೆಯಾಗಿದೆ. ರಾಜಕೀಯ ಸಿದ್ಧಾಂತವು ಪ್ರಮಾಣೀಕೃತ ಮತ್ತು ವೈಜ್ಞಾನಿಕ ಸ್ವರೂಪವನ್ನು ಎತ್ತಿ ತೋರಿಸತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿದರಲ್ಲಿ ವಿವರಿಸಬಹುದಾಗಿದೆ. ಇದಿಷ್ಟು ಕೂಡ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ.